ಇದು ನಿಮ್ಗೆ ಗೊತ್ತಾ? ಯಾವ್ದಾರ ಒಂದು ಒಳ್ಳೆ ವಾಚ್ನ ಅಮೆಝಾನ್ ಅಲ್ಲಿ ತಗೋಬೇಕು ಅಂತ ನೀವು ನೋಡ್ತೀರಾ, ಅದರ MRP ಬಂದು 4999 ಇರುತ್ತೆ. ಆದ್ರೆ ಅದರ ಆಫರ್ ಪ್ರೈಸ್ ಬಂದು 1499 ರೂಪಾಯಿ ಇರುತ್ತೆ. ನಿಮ್ಗೆ ಇಮಿಡಿಯೇಟ್ ಆಗಿ ಏನಪ್ಪಾ ಇಷ್ಟೊಂದು ಸಸ್ತಾನ ಅಂತ ಅನ್ಸ್ಬೋದು. ಅಥವಾ ಹೋದ ವರ್ಷ ಬಂದು ಹೊಸ ಐಫೋನ್ ಬಿಟ್ಟಾಗ ಅದರ ಪ್ರೈಸ್ ಬಂದು 1,50,000 ಆಯ್ತು. ಬಟ್ ಅದೇ ಐಫೋನ್ ಈಗ 89,000 90,000 ಸಿಗುತ್ತೆ. ಯಾಕೆ ಈ ಡಿಫ್ರೆನ್ಸ್? ಇಲ್ಲಿದೆ ನೋಡಿ ಸೀಕ್ರೆಟ್. ಇದನ್ನೇ ಪ್ರೈಸ್ ಆಂಕರಿಂಗ್ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಬ್ರೈನ್ ಬಂದು ಆಬ್ಸಲ್ಯೂಟ್ ಪ್ರೈಸ್ ನ ನೋಡಲ್ಲ, ಅದು ನಂಬರ್ ಜೊತೆಗೆ ಕಂಪೇರ್ ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಏರಿಯಾದಲ್ಲಿ ಯಾವ್ದೋ ಒಂದು ಜಿಮ್ಗೆ ನೀವು ಸೇರ್ಬೇಕು ಅಂತಂದ್ರೆ ಅದರ ಪ್ಲಾನ್ ಬಂದು 1 ತಿಂಗಳಿಗೆ 2,000 ಇರುತ್ತೆ, 3 ತಿಂಗಳಿಗೆ ಬಂದು 5,000 ಇರುತ್ತೆ, 12 ತಿಂಗಳು ಅಂದ್ರೆ 1 ವರ್ಷಕ್ಕೆ ಬಂದು 9,000 ಇರುತ್ತೆ. ಆಟೋಮೆಟಿಕಲಿ ನಿಮ್ಮ ಮೈಂಡ್ಗೆ ಬಂದು 12 ಮಂತ್ಸ್ ಅಂದ್ರೆ 1 ಇಯರ್ ಪ್ಲಾನ್ ಏನಿದೆಯೋ ಅದೇ ಬೆಟರ್ ಅಂತ ಅನ್ಸುತ್ತೆ. ಯಾಕಂದ್ರೆ 1 ತಿಂಗಳದ್ ಬಂದು 2,000 ಕಟ್ಟಬೇಕು, 3 ತಿಂಗಳದ್ ಬಂದು 5,000 ಕಟ್ಟಬೇಕು ಅನ್ನೋ ಜಾಗದಲ್ಲಿ ಈ 5,000 ಜೊತೆಗೆ ಇನ್ನೊಂದು 4,000 ಹಾಕಿದ್ರೆ 9,000 ಇಡೀ ವರ್ಷದ ಪ್ಯಾಕೇಜೇ ಬರುತ್ತಲ್ಲ ಅಂತ ಅನ್ಸೋ ಮೆಥಡ್ನೇ ಪ್ರೈಸ್ ಆಂಕರಿಂಗ್ ಅಂತ ಕರೀತಾರೆ. ಇದರಿಂದಾನೇ ಮಾರ್ಕೆಟರ್ಸ್ಗಳು ಹೈ ಪ್ರೈಸ್ ನ ಯೂಸ್ ಮಾಡಿ ಮಿಡ್ ರೇಂಜ್ ಆಫರ್ ಪ್ರೈಸಸ್ ನ ಕೊಟ್ಟು ಸೊ ದಿಸ್ ಇಸ್ ದ ಬೆಸ್ಟ್ ಡೀಲ್ ಅಂತ ನಿಮ್ಗೆ ಯೋಚನೆ ಮಾಡಿಸ್ತಾರೆ. ಇದೇ ರೀತಿ ಬಿಸ್ನೆಸ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಕೆ ನಮ್ಮ ಚಾನಲ್ನ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.